ಆರ್ತಿಗೆ ಚಿಕ್ಕವಾಗ್ಲಿಂದಲೂ ಏನೂ ಸಿಕ್ಕಿಲ್ಲ. ಯಾಕಂದ್ರೆ ಅವಳು ಕಪ್ಪಗಿರ್ತಾಳೆ ಮತ್ತೆ ತುಂಬಾ ಅಸಹ್ಯಾಗಿರ್ತಾಳಂತ. ಆದ್ರೆ ಅವಳ ಸವತಿ ತಂಗಿಗೆ ಅವಳಿಗೆ ಬೇಕಾಗಿರೋದು ಎಲ್ಲಾನೂ ಸಿಗುತ್ತೆ. ಯಾಕಂದ್ರೆ ಅವಳು ತುಂಬಾ ಬೆಳ್ಳಕ್ಕೆ ತುಂಬಾ ಸುಂದರವಾಗಿರ್ತಿದ್ಲು. ಇವತ್ತಿನ ದಿನ ಇಬ್ಬರಿಗೂನು ಮದ್ವೆ ಇತ್ತು. ಆದ್ರಿಂದ ಅವಳ ಸವತಿ ತಂಗಿಗೆ ಮಾತ್ರ 1 lakhಗೆ ಲೆಹಂಗಾ ತಗೊಂಡಿರ್ತಾರೆ. ಆದ್ರೆ ಇವ್ರಿಗೆ ಅವರು ಏನೂ ತಗೊಂಡಿರಲ್ಲ. ನನ್ನತ್ರ ಏನೂ ಇಲ್ಲ. ಮದ್ವೆಗೆ ಹಾಕೊಳ್ಳೋಗ್ ಲೆಹಂಗಾ ಇಲ್ಲ. ಏನ್ ಹಾಕೊಂಡ್ ನನ್ ಮಂಟಪಕ್ಕೆ ಹೋಗೋದು? ಲೆಹಂಗಾ ಕತೆ ಬಿಟ್ಬಿಡಿ, ಅವಳತ್ರ ಒಂದ್ ಸೀರೆನೂ ಇರ್ಲಿಲ್ಲ. ಆರ್ತಿಗೆ ಚಿಕ್ಕವಾಗ್ಲಿಂದನೂ ಹೀಗೆ ಆಗ್ತಿತ್ತು. ಅವಳಿಗೆ ಜನ್ಮ ಕೊಟ್ಟು ಅವರಮ್ಮ ತೀರ್ಕೊಂಡ್ಬಿಟ್ಟಿರ್ತಾರೆ. ಅವಳು ಕಪ್ಪಗುಟ್ಟಿರೋ ಕಾರಣದಿಂದ ಅವರಪ್ಪ ಹೀಗನ್ಕೋತಾನೆ. ಇವಳಂತೂ ತುಂಬಾ ಕಪ್ಪಾಗಿದ್ದಾಳೆ. ಎಂತ ಮಗಳು ಸಿಕ್ಕಿದಾಳ್ ನಂಗೆ. ಹರಿಹರ್ಗೆ ಆರ್ತಿ ಅಂದ್ರೆ ಇಷ್ಟ ಇಲ್ಲ. ಯಾಕಂದ್ರೆ ಈ ರೀತಿ ಕಪ್ಪಗುಟ್ಟಿರುವ ಮಗು ಅವನ್ಗೆ ಬೇಕಾಗಿರ್ಲಿಲ್ಲ. 1 ತಿಂಗಳಲ್ಲೇ ಮದ್ವೆನೂ ಮಾಡ್ಕೋತಾನೆ. ಆರ್ತಿಯ ಸವತಿ ತಾಯಿಯ ಹೆಸರು ರತ್ನ. 1 ವರ್ಷದಲ್ಲೇ ಅವರಿಬ್ರಿಗೂ ಒಂದು ಸುಂದರವಾದ ಮಗು ಹುಟ್ಟುತ್ತೆ. ಅವಳು ನೋಡೋದಕ್ಕೆ ತುಂಬಾ ಬೆಳ್ಳಕ್ಕೆ ಸುಂದರವಾಗಿರ್ತಾಳೆ. ಅರೆ ನೋಡಪ್ಪ, ನನ್ನ ಮಗಳಂದ್ರೆ ಹೀಗಿರ್ಬೇಕು, ಬಿಳಿ ಬಿಳಿಯಾಗಿ ಚೆನ್ನಾಗಿ. ಹರಿಹರ ಅವಳಿಗೆ ಪಾಯಲ್ ಅಂತ ಹೆಸರಿಡ್ತಾನೆ. ಮತ್ತೆ ಇಬ್ರು ಅವಳನ್ನ ತುಂಬಾನೇ ಪ್ರೀತಿಸ್ತಾರೆ. ಆರ್ತಿಗೆ ಸಿಕ್ಕಿದ್ದು ಬರೀ ಬೈಗಳು ಮಾತ್ರ. ಅವ್ರ ಅಪ್ಪ ಅಮ್ಮಗೆ ಕೂಡ ಸ್ವಲ್ಪನೂ ಪ್ರೀತಿ ಇಲ್ಲ. ಯಾವಾಗ್ಲೂ ಅವಳನ್ನ ಬೈತಿದ್ರು. ನಿನ್ ಮುಖ ನೋಡಿದ್ರೆ ನನ್ಗೆ ಹಸು ಕೂಡ ಹೊಟ್ಟೋಗ್ಬಿಡುತ್ತೆ ಕಣೆ. ದಯವಿಟ್ಟು ನನ್ ಮುಂದೆ ಬಂದ್ ನಿಲ್ಬೇಡ ಅಂತ ಎಷ್ಟೆಲ್ಲ ಹೇಳೋದು. ರತ್ನ, ಹರಿಹರ್ ಮತ್ತೆ ಪಾಯಲ್ 3 ಜನ ಒಟ್ಟಿಗೆ ಕುತ್ಕೊಂಡ್ ತಿಂತಿದ್ರು. ಆದ್ರೆ ಆರ್ತಿ ಪಾಪ ಅಲ್ಲಿ ಒಂದಿನಾನೂ ತಿನ್ನಕ್ಕಾಗ್ತಿರ್ಲಿಲ್ಲ. ಅವಳು ಕಿಚನಲ್ಲೇ ಕುತ್ಕೊಂಡು ತಿನ್ಬೇಕಾಗಿತ್ತು. ಅದು ಕೂಡ ಬಾಡೋಗಿರೋದು. ಅಳ್ತಾ ಅಳ್ತಾ ದಿನಾ ತಿಂತಿರ್ತಾಳೆ. ಅವ್ರ ಅಮ್ಮನ್ ಬಗ್ಗೆನೂ ನೆನ್ಸ್ಕೊತಾ ಇರ್ತಾಳೆ. ಅಮ್ಮ, ಯಾಕಮ್ಮ ನನ್ನ ನಿನ್ ಜೊತೆ ಕರ್ಕೊಂಡೋಗಿಲ್ಲ? ನಾನಿಲ್ಲಿ ತುಂಬಾ ಕಷ್ಟ ಪಡ್ತಿದ್ದೀನಿ. ನಾನ್ ನಿನ್ ಜೊತೆ ಬಂದ್ಬಿಡ್ತೀನಿ. ನಿನ್ ಜೊತೆ ಬರ್ತೀನಿ. ದೇವ್ರೆ, ದಯವಿಟ್ಟು ಅಮ್ಮನ ಹತ್ರ ಕರ್ಕೊಂಡೋಗು. ಒಂದ್ ಕಡೆ ಸವತಿ ಮಗಳು, ಇನ್ನೊಂದ್ ಕಡೆ ಕಪ್ಪಗಿದ್ಲು. ಈ ರೀತಿ ಇರುವ ಹೆಣ್ಮಕ್ಳು ಜೀವನದಲ್ಲಿ ಯಾವಾಗ್ಲೂ ಸಂತೋಷವಾಗಿ ಇರೋದೇ ಇಲ್ಲ. ಈ ವಿಷಯ ಆರ್ತಿಗೆ ಚೆನ್ನಾಗ್ ಅರ್ಥ ಆಗತ್ತೆ. ಈ ರೀತಿ ಇಬ್ರು ಬೆಳೆದು ದೊಡ್ಡವರಾಗ್ತಾರೆ. ಪಾಯಲ್ಗೆ ಮನೆಯಲ್ಲಿ ಸಿಗ್ಬೇಕಾಗಿರುವ ಪ್ರೀತಿ ಎಲ್ಲ ಸಿಗುತ್ತೆ. ಅದರಿಂದ ಅವಳು ತುಂಬಾನೇ ಸ್ಟಬ್ಬನ್ ಆಗಿರ್ತಾಳೆ. ಇಬ್ಬರಿಗೂ ಮದ್ವೆ ವಯಸ್ಸು ಬಂದ್ಬಿಡುತ್ತೆ. ಮನೆಯಲ್ಲಿ ಪಾಯಲ್ನ ಮದ್ವೆ ಬಗ್ಗೆ ಮಾತಾಡಕ್ ಶುರು ಮಾಡ್ತಾರೆ. ಮಗಳೇ, ನಿನ್ನ ಮದ್ವೆ ವಯಸ್ಸು ಬಂದಾಯ್ತಲ್ವಾ? ಇನ್ಮೇಲೆ ನಿನ್ಗೆ ಮದ್ವೆ ಮಾಡ್ಬೇಕು. ಆಮೇಲೆ ನಿಂಗೆ ಮಗು ಹುಟ್ತಾರೆ. ಅಮ್ಮ, ಯಾಕಮ್ಮ? ನಾಚ್ಕೊಂಡ್ಲು ನೋಡು. ಅಲ್ಲಿ ಆರತಿ ಬಂದು ಹೀಗಂತಾಳೆ. ಹೌದು ಪಾಯಲ್, ನೀನ್ ತುಂಬಾ ಸುಂದರವಾಗಿ ಕಾಣಿಸ್ತೀಯ. ಆರತಿ ಹಂಗಂದಿದ ತಕ್ಷಣ ಅವಳಿಗೆ ಕೋಪ ಬರುತ್ತೆ. ಬಂದ್ಯಾ? 1 ನಿಮಿಷ ನಿನ್ಗೆ ನಾವ್ ಸಂತೋಷವಾಗಿರೋದ್ ನೋಡಕ್ಕಾಗಲ್ಲ ಅಲ್ವಾ? ಬಂದ್ಬಿಡ್ತಾಳೆ ನಿನ್ನ ಅಸಹ್ಯ ಮುಖ ಹಾಕ್ಕೊಂಡು. ಆದ್ರೆ ತಂಗಿ ನಾನ್ ತಪ್ಪಾಗೇನು ಹೇಳಿಲ್ಲ ಅಲ್ವಾ? ಮೊದಲು ನೀನ್ ಮಾತಾಡೋದನ್ನ ನಿಲ್ಸು, ಆಯ್ತಾ? ನೀನ್ ಮಾತಾಡಿದ್ರೇನೆ ನಂಗಿಷ್ಟ ಆಗಲ್ಲ. ನಾನ್ ತಂಗಿನ ನಿನ್ಗೆ? ತಂಗಿ ತಂಗಿ ಅಂತ ಬೇರೆ ಕರೀತಾಳೆ. ಮೊದಲು ಇಲ್ಲಿಂದ ಹೋಗು. ಹೋಗಿ ಅಡಿಗೆ ಮಾಡು. ಅರೆ, ಒಂದ್ ವಿಷಯ, ನಾಳೆ ಪಾಯಲನ್ನ ನೋಡೋಕೆ ಹುಡುಗರು ಬರ್ತಾರೆ. ಚೆನ್ನಾಗಿ ಆಹಾರಗಳನ್ನೆಲ್ಲ ಮಾಡಬೇಕು. ಆಯ್ತಪ್ಪ. ಆರ್ತಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಮೇಲೆ ಮಾರನೇ ದಿನ ಪಾಯಲ್ನ ನೋಡಕ್ಕೆ ಹುಡುಗನ್ ಮನೆಯವರು ಬರ್ತಾರೆ. ಹುಡುಗನ ಹೆಸರು ಅಲೋಕ್. ಅವನು ಅಮ್ಮನ್ ಜೊತೆ ಬಂದಿರ್ತಾನೆ. ಜೊತೆಯಲ್ಲಿ ಅವ್ರ ಮನೇಲಿ ಕೆಲಸ ಮಾಡೋರು ಬಂದಿರ್ತಾರೆ. ಬರ್ತಿದ್ದಂಗ್ಲೆ ಅಲೋಕ್ ಅವ್ರ ಅಮ್ಮ ಈಗಂತ ಅಂತಾರೆ. ಅಯ್ಯೋ ಅನ್ನವ್ರೆ, ನಾವು ಜೊತೆಯಲ್ಲಿ ನಮ್ಮ ಮನೆ ಕೆಲ್ಸದವ್ರನ್ನ ಕರ್ಕೊಂಬಂದಿದೀವಿ. ನಿಮ್ಗೇನು ಬೇಜಾರಿಲ್ಲ ಅಲ್ವಾ? ವಿಷಯ ಏನಂದ್ರೆ ಅವನಿಲ್ಲ ಅಂದ್ರೆ ನಾವು ಎಲ್ಲೂ ಹೋಗೋದಿಲ್ಲ, ಅದಕ್ಕೆ. ಅಯ್ಯೋ, ಸಮಸ್ಯೆ ಏನಿಲ್ಲ. ಬನ್ನಿ ಬನ್ನಿ, ನೀವು ಬನ್ನಿ. ರಘು ಜೊತೆಗೆ ಜಾನ್ಕಿ ಮತ್ತೆ ಆಲೋಕ್ ಒಳಗಡೆ ಬರ್ತಾರೆ. ರಘು ಕೂಡ ಯಾವಾಗ್ಲೂ ಚಿಕ್ಕವಾಗಿಂದ ಜೊತೆಯಲ್ಲೇ ಇದ್ದ. ಆಲೋಕ್ ಮತ್ತೆ ಅವರಮ್ಮ ಸೋಫಾ ಮೇಲೆ ಕೂತಿರ್ತಾರೆ. ಆಗ ಹುಡುಗಿ ಅಲ್ಲಿಗೆ ಬರ್ತಾಳೆ. ವಾ, ಪಾಯಲ್ ಚೆನ್ನಾಗಿದ್ದಾಳೆ. ಅರೇ ವಾ ಮಗನೆ, ನೋಡ್ದಾಗ್ಲೇ ನಿಂಗ ಅವಳಿಷ್ಟ ಆಗ್ಬಿಟ್ಲಾ? ಅವ್ರೆಲ್ಲಾರೂ ಮಾತಾಡ್ತಾ ನಗ್ತಾ ಇರ್ತಾರೆ. ಅದೇ ಸಮಯಕ್ಕೆ ಆರ್ತಿ ಊಟ ತಗೊಂಡ್ ಬರ್ತಾಳೆ. ತಗೊಳ್ಳಿ, ನಿಮ್ಗೋಸ್ಕರ ಅಡ್ಗೆ ಮಾಡಿ ತಂದಿದ್ದೀನಿ. ಬಿಸಿಯಾಗಿರೋವಾಗ್ಲೇ ತಿನ್ಬಿಡಿ. ಹರಿಹರ ಅವ್ರೇ, ಇವ್ರ್ಯಾರು? ಇವಳು ನಮ್ಮ ಮನೆ ಕೆಲ್ಸದವಳು. ಹೌದಾ? ಪಾಯಲ್, ನಿಮ್ಗೆ ಅಡ್ಗೆ ಮಾಡಕ್ ಬರತ್ತಾ ಅಲ್ವಮ್ಮ? ಪಾಯಲ್ಗೆ ಅಡ್ಗೆ ಮಾಡಕ್ ಬರೋದಿಲ್ಲ, ಅದಕ್ಕೆ ಅವಳು ಸುಮ್ನೆ ಎದ್ ನಿಂತಿರ್ತಾಳೆ. ಜಾನ್ಕಿ ಮತ್ತೆ ಆಲೋಕ್ ಆರ್ತಿ ಮಾಡಿರುವ ಅಡ್ಗೆಯನ್ನು ತಿನ್ಬಿಟ್ಟು ತುಂಬಾ ರುಚಿಯಾಗಿದೆ ಅಂತ ಹೇಳ್ತಾರೆ. ಅರೇ ವಾ ವಾ, ಅಡ್ಗೆ ತುಂಬಾ ರುಚಿಯಾಗಿದೆ. ಆದ್ರೆ ಹರಿಹರ್ಜಿ, ಇದು ಮಾಡಿರೋದು ನಿಮ್ಮ ಅಡಿಗೆಯವರು. ಆದ್ರೆ ನಿಮ್ ಮಗಳು ರುಚಿಯಾಗಿ ಮಾಡ್ತಾಳೋ ಇಲ್ವೋ? ಅದು ನಿಜ ಹೇಳ್ಬೇಕಂದ್ರೆ ನನ್ ಮಗಳಿಗೆ ಅಡ್ಗೆ ಮಾಡಕ್ ಬರಲ್ಲ. ಈ ಮದ್ವೆ ಆಗಲ್ಲ. ನಾನ್ ಮತ್ತೇನ್ ತಿನ್ಲಿ? ಆಗ ಮೈಂಡಲ್ಲಿ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ರಘು ಜೊತೆ ಆರ್ತಿನ ಮದುವೆ ಮಾಡ್ಕೊಂಡ್ರೆ ಹೇಗೆ? ಆರ್ತಿ ಕೂಡ ನಿಮ್ಮ ಮನೆಗೆ ಬರ್ತಾಳೆ, ಮತ್ತೆ ಅಡ್ಗೆ ಎಲ್ಲ ಮಾಡ್ತಿರ್ತಾಳೆ.
ಎಲ್ಲಾರು ಮದ್ವೆಗೆ ಒಪ್ಕೊಂಡ್ಬಿಡ್ತಾರೆ. ಆರ್ತಿ ಮತ್ತೆ ರಘು ಹತ್ರ ಯಾರು ಒಂದ್ ಮಾತು ಕೇಳಲ್ಲ. ಒಂದೇ ಸಲ ಇಬ್ರಿಗೂ ಮದ್ವೆ ಮಾಡ್ಬಿಡ್ಬೋದು ಅಂತ ಹರಿಹರ್ ಅನ್ಕೋತಾನೆ. ಡೌರಿ ಕೊಡ್ದೇನೆ ಹೆಂಗೋ ಆರ್ತಿಗೆ ಮದ್ವೆ ಆಗ್ಬಿಡ್ತಿದೆ ಅಂತ ಅವ್ರಿಗೆ ಸಂತೋಷ. ಹರಿಹರ್ ಎರಡೆರಡು ಮದ್ವೆಗಳನ್ನ ಮಾಡಿ ದುಡ್ಡು ಖರ್ಚು ಮಾಡೋದಿಲ್ಲ ಅಂತ ಸಂತೋಷ ಪಡ್ತಾನೆ. ಮದ್ವೆ ದಿನ ಬಂದ್ಬಿಡುತ್ತೆ. ಹೊಸ ಲೆಹೆಂಗಾನು ತಗೋತಾಳೆ ಪಾಯಲ್. ಆರ್ತಿ ಅಂತಾಳೆ, ಅಪ್ಪ ನನ್ಗೋಸ್ಕರ ಲೆಹೆಂಗಾ ತಗೊಂಡಿಲ್ವಾ? ನೀನ್ ಲೆಹೆಂಗಾ ಹಾಕೊಂಡೇನ್ ಮಾಡ್ತೀಯ? ಏನು ಮನೆ ಕೆಲ್ಸದವಳೆಲ್ಲಾದ್ರೂ ಲೆಹೆಂಗಾ ಹಾಕೋತಾಳ? ಆದ್ರೆ ಆರ್ತಿಗೆ ಗೊತ್ತಿತ್ತು ಮದ್ವೆ ಲೈಫಲ್ಲಿ ಒಂದೇ ಸಲ ಆಗೋದು ಅಂತ. ನನ್ಗೂ ಲೆಹೆಂಗಾ ಬೇಕು. 1,000 ರೂಪಾಯಿ ಆದ್ರೂ ಪರವಾಗಿಲ್ಲ. ₹1 ಕೂಡ ನಿನಿಗೋಸ್ಕರ ನಾನು ಖರ್ಚು ಮಾಡೋದಿಲ್ಲ. ಎಲ್ಲಿಂದ ಬಂದ್ಲೋ ಏನೋ. ನೀನಂತೂ ಆಫ್ರಿಕಾದ ಜಂಗಲಲ್ಲಿ ಉಟ್ಬೇಕಾಗಿತ್ತು. ಮದ್ವೆ ದಿನಾನು ಬಂದಾಯ್ತು. ಪಾಯಲ್ ಲೆಹೆಂಗಾ ಹಾಕೊಂಡು ಸುಂದರವಾಗಿ ರೆಡಿಯಾಗಿರ್ತಾಳೆ. ಆದ್ರೆ ಆರ್ತಿ ಹತ್ರ ಏನೂ ಇರೋದಿಲ್ಲ. ಅವ್ರಮ್ಮನ ಫೋಟೋ ಮುಂದೆ ನಿಂತ್ಕೊಂಡು ಅಳಕ್ ಶುರು ಮಾಡ್ತಾಳೆ. ಅಮ್ಮ, ನನ್ಗೆ ಯಾಕಮ್ಮ ಈ ರೀತಿಯಾದ ಮದ್ವೆ? ಒಂದ್ ಬಟ್ಟೆ ಇಲ್ಲ, ಒಂದ್ ಲೆಹಂಗಾ ಇಲ್ಲ. ನಾನ್ ಯಾಕಮ್ಮ ಇಲ್ ಬಿಟ್ಟು ಹೋದೆ? ನಿನ್ ಜೊತೆನೆ ಕರ್ಕೊಂಡ್ ಹೋಗ್ಬಾರ್ದ? ನಾನ್ ಬಂದ್ಬಿಡ್ತೀನಿ. ಆಕಾಶವಾಣಿ ತರಾನೇ ಅವಳಿಗೆ ಸಡನ್ ಆಗಿ ಅವ್ರಮ್ಮನ ವಾಯ್ಸ್ ಕೇಳ್ಸತ್ತೆ. ಮಗಳೇ, ನಾನ್ ನಿನ್ನ ತಾಯಿ. ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ಬೇಕಲ್ವಾ? ಮಂಚದ ಕೆಳಗಡೆ ಒಂದು ಟ್ರಂಕ್ ಇದೆ. ಅದ್ರಲ್ಲಿ ನನ್ನ ಮದ್ವೆ ಲೆಹೆಂಗಾ ಇದೆ. ಅದನ್ನ ನೀನ್ ಹಾಕೋ. ಅಮ್ಮ, ಅಮ್ಮ ನೀನ್ ಎಲ್ಲಿದೀಯಾ? ನಿನ್ನ ಮನಸ್ಸಲ್ಲಿದ್ದೀನಿ ತಾಯಿ. ಬೇಗ ಲೆಹೆಂಗಾ ತಗೊಂಡ್ ಹಾಕೋ. ಅವಳು ಬೇಗ ಬೇಗ ಟ್ರಂಕನ್ ಓಪನ್ ಮಾಡಿ ಲೆಹೆಂಗಾ ಎತ್ತೆ ಹಾಕೋತಾಳೆ. ಹಾಕೊಂಡಿದ ತಕ್ಷಣ ಒಂದು ಚಮತ್ಕಾರ ನಡೆಯುತ್ತೆ. ಅವಳು ನೋಡೋದಕ್ಕೆ ತುಂಬಾ ಸುಂದರವಾಗಿ ಬದ್ಲಾಗ್ಬಿಡ್ತಾಳೆ. ಅದು ಆರ್ತಿನ ಅಂತ ಅವಳ ಕೈಯಲ್ಲಿ ಅವಳಿಗೆ ನೋಡಿ ನಂಬಕ್ಕಾಗ್ತಿಲ್ಲ.